ನಮಸ್ತೆ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಟೆಟ್ ಚಾನಲ್. ಸೊ ನಾನಿವತ್ತು ಬ್ರಿಂಜಾಲ್ ಸ್ಟಫ್ಡ್ ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ಇದು ಕೊನೆವರೆಗೂ ನೋಡಿ ವಿಡಿಯೋ. ಇದರಲ್ಲಿ 2 ಟೈಪ್ ರೆಸಿಪೀಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಫಸ್ಟ್ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ 2 ಬೆಳ್ಳುಳ್ಳಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನ್ ಚನಾ ದಾಲ್, 1 ಟೇಬಲ್ ಸ್ಪೂನ್ ನೆಲಗಡಲೆ, 3 ಗೋಡಂಬಿ, ಹಾಗೆ ಗ್ರೇಟೆಡ್ ಕೋಕೋನಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಜೀರಿಗೆ ಹಾಗೂ ಸೋಂಪು 2 ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆನ ಹಾಕ್ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಸಾಕು. ಹಾಗೆ ಇಲ್ಲಿ ನಾನು 4 ಬೇಡಿಗೆ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದೀನಿ. ಸೊ ನೀವು ಜಾಸ್ತಿ ಬೇಕನ್ನೋರು ಜಾಸ್ತಿ ಯೂಸ್ ಮಾಡ್ಬೋದು. ಇಷ್ಟ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನು ಕಪ್ಪು ಎಳ್ಳು ಕೂಡ ಹಾಕಿದ್ದೀನಿ ಕೊನೆಯಲ್ಲಿ. ಇಷ್ಟ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೀರೇನು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ದೀರಾ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಸಣ್ಣ ಬೌಲಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬ್ರಿಂಜಾಲ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಮಸಾಲೆ ಏನು ಹಾಕ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬ್ರಿಂಜಾಲ್ನ ಇಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇದು ಫುಲ್ ಕಟ್ ಮಾಡಬಾರ್ದು. ಈಗ ನೀವು ಎಣ್ಣೆಗಾಯಿ ಎಲ್ಲ ಮಾಡ್ತಿರಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಹಾಗೆ ನೀವು ಕೂಡ ರೆಸಿಪೀಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವತ್ತು ನಾನು ಆಲ್ಮೋಸ್ಟ್ 100 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ಸೊ ಇದೆಲ್ಲ ನಿಮ್ಮಿಂದ ಸಾಧ್ಯ. ಸೊ ಆದಷ್ಟು ಇನ್ನೂ ಸಪೋರ್ಟ್ ಬೇಕು ನನಗೆ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ವೆಜ್ ರೆಸಿಪೀಸ್ ಆಗಿರ್ಬೋದು, ನಾನ್ ವೆಜ್, ಸ್ವೀಟ್ ಎಲ್ಲನೂ, ಹಾಗೆ ಹೆಲ್ದಿ ರೆಸಿಪೀಸ್ ಕೂಡ. ಸೊ ಈ ಥರ ಕಟ್ ಮಾಡಿಕೊಂಡು ನಾನು ಏನು ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕ್ಕೋಬೇಕು. ಎಲ್ಲದಕ್ಕೂ ಹಿಂಗೆ ಹಾಕ್ಕೊಳ್ಳಿ. ಸೊ ಇದೆಲ್ಲ ಮಸಾಲೆ ಹಾಕಿ ರೆಡಿಯಾಗಿದೆ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಾಗೆ ಲೋ ಫ್ಲೇಮಲ್ಲಿಟ್ಟು. ಸೊ ನಾನು ಏನು ಮಸಾಲೆ ಹಾಕಿರೋ ಎಲ್ಲ ಬದನೆಕಾಯಿನ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಡಿ. ಒಂದು 2 to 3 ಮಿನಿಟ್ಸ್ ಸಾಕು. ನೋಡ್ತಿದ್ದೀರಾ ಚೆನ್ನಾಗಿ ಅದು ಬಾಯ್ಲ್ ಆಗಿದೆ ಸ್ವಲ್ಪ. ಸೊ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಟ್ರೈ ಮಾಡಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ತೆಗೆದು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ. ಇಲ್ಲಿ ನೋಡಿದರೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಹಾಗೆ ನೀವು ಕೂಡ ಬ್ರಿಂಜಾಲಲ್ಲಿ ಬೇರೆ ರೆಸಿಪೀಸ್ ಏನಾದರೂ ಟ್ರೈ ಮಾಡ್ತೀರಾ ನಿಮ್ಮ ಸ್ಟೈಲಲ್ಲಿ ಅಂತ ಆದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಹೊಸ ರೆಸಿಪೀಸ್ ಟ್ರೈ ಮಾಡಿದ್ರೇನು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಫ್ರೈ ಮಾಡಿಬಿಟ್ಟು ಆ ಮಸಾಲಾನ ಈಗ ಸ್ಟಫ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ ಸೇಮ್ ಆಗಲೇ ಯಾವ ಥರ ಸ್ಟಫ್ ಮಾಡಿದೆ ಅದೇ ಥರ, ಬಟ್ ಈ ಮಸಾಲಾನ ಈಗ ನಾನು ಸ್ಟಫ್ ಮಾಡ್ಕೋತಾ ಇದ್ದೀನಿ. ರೆಸಿಪಿನ 2 ಟೈಪ್ ಮಾಡ್ಬೋದು, ಅದಕ್ಕಾಗಿ ಹೇಳಿದ್ದೀನಿ ಕೊನೆ ತನಕ ನೋಡಿ ಅಂತ. ಈಗ ಏನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಇದು ಒಂದು ಪ್ರೊಸೆಸ್ ಅಂತ ಆದರೆ ಇದನ್ನ ಫೈನಲ್ ಆಗು ಮಾಡ್ಕೋಬೋದು. ಈ ಮಸಾಲಾನ ಸ್ಟಫ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಆಯಿತು.
ಇಲ್ಲ ನಿಮಗೆ ಗ್ರೇವಿ ಟೈಪ್ ಬೇಕು ಅಂದ್ರೂ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅದನ್ನ ನೀವು ಫಾಲೋ ಮಾಡ್ಕೋಬೋದು. ಇದನ್ನ ಹೀಗೆ ಬೇಕಾದ್ರೂ ನೀವು ಸರ್ವ್ ಮಾಡ್ಕೋಬೋದು ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಗೊಜ್ಜು ಟೈಪ್ ಆ ರೀತಿ ಡ್ರೈ ಗೊಜ್ಜು ಟೈಪು ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ ಒಂದು 2 to 3 ಮಿನಿಟ್ಸ್ ಸಾಕು, ಯಾಕಂದರೆ ಆಲ್ರೆಡಿ ಸ್ವಲ್ಪ ಬಾಯ್ಲ್ ಆಗಿರೋದ್ರಿಂದ ಜಾಸ್ತಿ ಏನೋ ಟೈಮ್ ಬೇಕಾಗಲ್ಲ, ಬ್ರಿಂಜಾಲ್ ಬೇಗನೆ ಬಾಯ್ಲ್ ಆಗುತ್ತೆ. ಹಾಗಾಗಿ ಸೊ ಇದು ಬ್ರಿಂಜಾಲ್ ಸ್ಟಫಿಂಗ್ ಎಲ್ಲ ಏನು ಮಾಡಿ ರೆಡಿ ಮಾಡೋಷ್ಟರೊಳಗೆ ಒಂದೆರಡು ಟೊಮೆಟೊನ ನಾನು ಬಾಯ್ಲಿಗೆ ಇಟ್ಕೊಂಡಿದ್ದೀನಿ. ಸೊ ಬಾಯ್ಲ್ ಮಾಡಿ ಅದು ಆರಿದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗ್ರೇವಿ ಬೇಕು ಅಂತ ಹೇಳೋರು ಈ ಪ್ರೊಸೆಸ್ನೂ ಫಾಲೋ ಮಾಡ್ಬೋದು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ಸ್ ಪ್ರತಿಯೊಂದು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದಿಂದ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸೋಂಪು, ಒಂದು ದೊಡ್ಡ ಸೈಜ್ ಆನಿಯನ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಬ್ರಿಂಜಾಲ್ ಆಲ್ಮೋಸ್ಟ್ ರೆಡಿ ಆಗಿದೆ, ಅದನ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿನೂ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಗ್ರೇವಿ ಬೇಕನ್ನೋರು ಈ ಪ್ರೊಸೆಸ್ನ ಫಾಲೋ ಮಾಡ್ಕೋಬೋದು. ಹಾಗೆ ನಾನು ಯಾವುದೆಲ್ಲ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ಸ್ಕ್ರೀನ್ ಮೇಲೇನು ಹಾಕಿಲ್ಲ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಟೊಮೆಟೊ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಾ. ಸೊ ಇದನ್ನ ಬಾಯ್ಲ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ಇದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ನೋಡ್ತಿದ್ದೀರಾ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಉಪ್ಪು ನೀವು ಮತ್ತೆ ಬೇಕಾದರೂ ಹಾಕ್ಕೋಬೋದು ಬ್ರಿಂಜಾಲ್ ಹಾಕಿ ಆದಮೇಲೆ, ಯಾಕೆಂದರೆ ನಾನು ಮಸಾಲಕ್ಕೆ ನಾನು ಉಪ್ಪು ಹಾಕಿದ್ದೀನಿ ಹಾಗಾಗಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ, ಟೊಮೆಟೊ ಹಸಿ ವಾಸನೆ ಹೋಗಲಿ. ಇದು ನೀರು ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಬ್ರಿಂಜಾಲ್ ಏನು ಸ್ಟಫಿಂಗ್ ಮಾಡಿ ಸೆಕೆಂಡ್ ಸ್ಟೆಪ್ ಸ್ಟಫಿಂಗ್ ಆದಮೇಲೆ ಅದನ್ನ ಇಲ್ಲಿ ಹಾಕೋತಾ ಇದ್ದೀನಿ ಬ್ರಿಂಜಾಲ್. ನಾನು ಬ್ರಿಂಜಾಲ್ ಹಾಕಿ ಆದಮೇಲೆ ಮೆಲ್ಲೆ ಸ್ಟಿರ್ ಮಾಡಿ, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಬ್ರಿಂಜಾಲ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಹಾಗಾಗಿ ಸ್ವಲ್ಪ ಸ್ಟಿರ್ ಮಾಡಿದರೆ ಸಾಕು, ಇದು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 2 to 3 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. ಇದು ಕೊನೆಯಲ್ಲಿ ನಾನು ಸ್ಟಫಿಂಗ್ ಏನು ಮಿಕ್ಸ್ ಮಸಾಲ ಇತ್ತು ಉಳಿದಿತ್ತು ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ನೋಡ್ತಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನಾನು ಗ್ರೇವಿ ಟೈಪ್ ಮಾಡ್ಕೋತಾ ಇದ್ದೀನಿ. ಇದು ಚಪಾತಿ, ರೋಟಿ, ಅನ್ನ ಹಾಗೆ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆಗೆ ಯಾವ ಥರ ಇರುತ್ತೋ ಹಾಗೆ, ಬಟ್ ಟೇಸ್ಟ್ ಖಂಡಿತ ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಈಗ ನೀವು ಬೇಕಾದರೆ ಸ್ವಲ್ಪ ಉಪ್ಪೆಲ್ಲ ನೋಡ್ಕೋಬೋದು, ಯಾಕಂದರೆ ಬ್ರಿಂಜಾಲ್ ಹಾಕಿ ಒಂದು 1-2 ಮಿನಿಟ್ಸ್ ಆಗಿದೆ, ಹಾಗಾಗಿ ನೀವು ಟೇಸ್ಟ್ ನೋಡ್ಕೋಬೋದು ಉಪ್ಪೆಲ್ಲ. ಸೊ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂರ್ ಟ್ರೆಡ್ ಚಾನಲ್. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.